ಸರ್, ಇನ್ನು ಇದೆಲ್ಲದ್ರ ಬಗ್ಗೆ ಮಾತಾಡ್ತಾ ಇದ್ರಿ. ನಿಮ್ಮ ತಂದೆಯ ಒಂದಷ್ಟು ನೆನಪುಗಳನ್ನ ನೆನಪಿಸ್ಕೊಳ್ಳೋದಾದ್ರೆ, ಅವ್ರು ಇರ್ಬೇಕಾದ್ರೆ ಒಂದಷ್ಟು ನೋವು ಸಹ ನಿಮ್ಗೆ ಗೊತ್ತಾಗ್ದಿರೋಂಗ್ ಬೆಳೆಸಿರ್ತಾರೆ. 100%. ಅವ್ರು ಹೋದ್ಮೇಲೆ ಜೀವನ ನಿಮ್ಗೆ ಏನೆಲ್ಲ ಕಲಿಸ್ತು? ದಿಕ್ಕು ತೋಚದಂಗಾಯ್ತು. ಇರೋ ಫ್ಯಾಕ್ಟ್ ಅದು, ನಂದೊಬ್ಬಂದೇ ಅಲ್ಲ, ಎಲ್ಲರ ಸಂಸಾರದಲ್ಲೂ ಇದೇನೆ. ತಂದೆ ಹೆಂಗೆ ನಮ್ಮನ್ನು ಸಾಕಿರ್ತಾನೆ ಅಂದರೆ, ತನ್ನದು ಅಪ್ಪ ಅಂದ್ರೇ ಆಕಾಶ. ಹೌದು. ಅಪ್ಪ ಅಂದ್ರೇ ಆಕಾಶ. ತನ್ನ ಫ್ಯಾಮ್ಲಿಗೆ ತಾನು ಏನು ಬೇಕಾದ್ರೂ ಸ್ಯಾಕ್ರಿಫೈ ಮಾಡ್ತಾನೆ. ಒಬ್ಬ ಯಾವುದೇ ಫ್ಯಾಮ್ಲಿಲಿ ಒಬ್ಬ ತಂದೆ ಆದವನಿಗೆ ಹಿ ವಿಲ್ ಟೇಕ್ ದ ಎಂಟೈರ್ ರೆಸ್ಪಾನ್ಸಿಬಿಲಿಟಿ. ಇವಾಗ ಹಾಗಿಲ್ಲ, ಗಂಡ ಹೆಂಡತಿ ಇಬ್ಬರು ದುಡಿತಿರ್ತಾರೆ, ಮಾಡ್ತಿರ್ತಾರೆ. ಬಟ್ ನಾನು ಹೇಳೋದು, ಯೂಶಲಿ ತಂದೆ ಅನ್ನೋನು ಆಕಾಶನೇ, ಖಂಡಿತ. ಕೈಗೆಟ್ಕಲ್ಲ ಅದು. ನೀವು ಅದಾದ್ಮೇಲೆ ಜೀವನನ ಯಾವ ರೀತಿ ನಡ್ಸ್ಕೊಂಡು ಬಂದ್ರಿ? ಅಮ್ಮ ಒಂದಷ್ಟು ಕೋಟ್ಯಾಂತರ ರೂಪಾಯಿ ಇರುವಂತಹ ಒಬ್ರು ಬ್ಯೂಟಿಫುಲ್ ಆಗಿರುವಂತಹ ಲೇಡಿ. ಆಫ್ ಕೋರ್ಸ್, ಶಿ ಈಸ್ ವೆರಿ ಸ್ಮಾರ್ಟ್. ಹೌದು, ನೀವು ಸಾಕಷ್ಟು ಬಾರಿ ಹೇಳಿದ್ದೀರಾ ಅಮ್ಮನ ಬಗ್ಗೆ. ಅಂತಹವ್ರ ಜೊತೆ ಅದಾದ್ಮೇಲೆ ಜೀವನ ನೀವು ಹೇಗೆ ನಡ್ಸ್ಕೊಂಡು ಬಂದ್ರಿ? ಈಗ ತಂದೆ ಹೋದ್ಮೇಲೆ ತಾಯಿ ತುಂಬ ಸಪೋರ್ಟ್ ಮಾಡಿದ್ರು ನಮಗೆ, ನಮ್ಮ ಬೆಳವಣಿಗೆಗೆ. ಯಾವುದೋ ಕಷ್ಟ ಇಲ್ಲದೆ ಬದುಕಿದ್ದೀವಿ. ಸಿನಿಮಾಲಿ ಭಾಳ ಕಳೆದಿದ್ದೀನಿ, ದುಡ್ದಿದ್ದೀನಿ, ಎರಡೂ ಮಾಡಿದ್ದೀನಿ ಒಂದು ಹಂತಕ್ಕೆ. ಈಗ 5 ವರ್ಷದ ಹಿಂದಿನವರೆಗೂ ಸಿನಿಮಾಗಳು ಮಾಡಿದ್ದೀನಿ. ಆಫ್ಟರ್ ಕರೋನಾ ನಾನು ಸಿನಿಮಾಗಳು ಮಾಡಿಲ್ಲ, ಪ್ರೊಡಕ್ಷನ್ ಮಾಡಿಲ್ಲ. ಇತ್ತೀಚಿನ ದಿನಗಳಲ್ಲಿ ಸಿನಿಮಾಗೆ ನಾನು ಏನು ಇನ್ವೆಸ್ಟ್ ಮಾಡ್ತಿದ್ದೀನಲ್ವಾ, ಅದರಲ್ಲಿ 2% ಬರ್ತಾಯಿಲ್ಲ ಯಾವುದೇ ಒಬ್ಬ ಪ್ರೊಡ್ಯೂಸರ್ಗಾಗಲಿ. ನಾವು ಮುಹೂರ್ತಕ್ಕೆ ಏನು ಖರ್ಚು ಮಾಡ್ತೀವಲ್ವ, ಶೂಟಿಂಗ್ ಮುಹೂರ್ತಕ್ಕೆ, ಆ ದುಡ್ಡು ಕೂಡ ಪಾಪ ಬರ್ತಾಯಿಲ್ಲ.